ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬೆಳಗಾವಿಯಲ್ಲಿ ತಪ್ಪಿದ ದೊಡ್ಡ ರೈಲು ದುರಂತ. ಗೂಡ್ಸ್ ರೈಲು ಹಳಿ ತಪ್ಪಿ ಪಕ್ಕಕ್ಕೆ ಜರುಗಿದ 3 ಬೋಗಿಗಳು. ಬೆಳಗಾವಿ ಕಡೆಯಿಂದ ಹುಬ್ಳಿ ಹತ್ರ ಹೊರಟಿದ್ದ ಗೂಡ್ಸ್ ರೈಲು ಬೆಳಗಾವಿ ರೈಲ್ವೆ ನಿಲ್ದಾಣದಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿ ಘಟನೆ ನಡೆದಿದೆ. ಸ್ಥಳಕ್ಕೆ ರೈಲ್ವೆ ಪೊಲೀಸರು ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ದೊಡ್ಡ ರೈಲು ದುರಂತವೊಂದು ತಪ್ಪಿದೆ. ಗೂಡ್ಸ್ ರೈಲು ಹಳ್ಳಿ ತಪ್ಪಿ ಪಕ್ಕಕ್ಕೆ ಜರುಗಿಬಿಟ್ಟಿದೆ 3 ಬೋಗಿಗಳು. ಬೆಳಗಾವಿ ಕಡೆಯಿಂದ ಹುಬ್ಬಳ್ಳಿಯತ್ತ ಹೊರಟಿದ್ದ ಗೂಡ್ಸ್ ರೈಲು ಇದು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಬೆಳಗಾವಿ ರೈಲ್ವೆ ನಿಲ್ದಾಣದಿಂದ ಅರ್ಧ ಕಿಲೋಮೀಟರ್ ದೂರದಲ್ಲೇ ಈ ಘಟನೆ ನಡೆದಿರೋದು. ಸ್ಥಳಕ್ಕೆ ಈಗಾಗಲೇ ರೈಲ್ವೆ ಪೊಲೀಸರು ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಹೇಗಾಯಿತು, ಯಾಕೆ ಈ ಥರ ಆಯಿತು, ಮಾಹಿತಿ ಸಿಗಬೇಕಾಗಿದೆ. ಹಳ್ಳಿ ತಪ್ಪಿದ್ದು ಅಂತಂದರೆ ಹೇಗೆ ಅಂತ ಗೊತ್ತಾಗಬೇಕಲ್ಲ, ಅದಕ್ಕೊಂದು ರೀಸನ್ ಬೇಕಲ್ಲ. ಸೊ ಅದಕ್ಕೆ ಈಗಾಗಲೇ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ಎಲ್ಲ ನಡೆಸ್ತಾ ಇದ್ದಾರೆ. ಇತ್ತೀಚೆಗೆ ಈ ರೈಲ್ವೆ ಕಂಬಗಳ ಮೇಲೇ ಕಲ್ಲು ಇಡುವಂಥದ್ದು, ಬೇರೆ ಬೇರೆ ಪ್ರಯತ್ನಗಳನ್ನು ಮಾಡೋದು, ಈ ಥರದ್ದೆಲ್ಲ ನಡೀತಾ ಇರುತ್ತೆ. ಇಲ್ಲಿ ಎಕ್ಸಾಕ್ಟಾಗಿ ಏನಾಯಿತು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ನೋಡಿ, ಅಲ್ಲಿನ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಇದು ಪ್ಯಾಸೆಂಜರ್ ಟ್ರೈನ್ ಆಗಿದ್ದರೆ ಸಮಸ್ಯೆ ಆಗ್ತಾ ಇತ್ತು. ಬಟ್ ನೋಡಿ, ಇದು ಗೂಡ್ಸ್ ರೈಲು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸದ್ಯ 3 ಬೋಗಿಗಳು ಜರುಗಿರೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಈಗಾಗಲೇ ಸಂಬಂಧಪಟ್ಟಂಥ ಅಧಿಕಾರಿಗಳು ಸ್ಥಳಕ್ಕೆ ಹೋಗಿದ್ದಾರೆ. ಏನಾಯಿತು, ಏನು ಎತ್ತ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಕಾರಣ ಗೊತ್ತಾಗಬೇಕಾಗಿದೆ. ಯಾಕಾಯಿತು, ಹೇಗಾಯಿತು, ಏನು ಎತ್ತ, ಈಗ ಅಲ್ಲಿನ ಪರಿಸ್ಥಿತಿ ಏನಿದೆ ಎಲ್ಲ ಕ್ಲಿಯರ್ ಮಾಡಿದ್ರೆ ಮಾಹಿತಿ ಸಿಗಬೇಕಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ. ಶ್ರೀಧರ್, ಹೇಗಾಯಿತು ಶ್ರೀಧರ್ ಈ ಒಂದು ಅವಘಡ? ಅಂದರೆ ಏನಾದರೂ ಸಮಸ್ಯೆ ಎದುರಾಗಿತ್ತ, ಏನು ಅಂತ ಈಗೆಲ್ಲ ಕ್ಲಿಯರ್ ಮಾಡಿದಾರಾ? ನೀತಿ, ಬೆಳಗಾವಿಯಲ್ಲಿ ಒಂದು ಭಾರಿ ದೊಡ್ಡ ಅನಾಹುತ ತಪ್ಪಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಹಳಿ ತಪ್ಪಿದಂತ ಗೂಡ್ಸ್ ರೈಲ್ ಏನಿದೆ ಅದು ಹಳಿ ತಪ್ಪಿ ಪಕ್ಕದಲ್ಲಿ ಟ್ರ್ಯಾಕ್ ಇಂದ ಕೆಳಗೆ ಬಂದಿರ್ತಕ್ಕಂಥದ್ದು. ಬೆಳಗಾವಿ ಕಡೆಯಿಂದ ಹುಬ್ಬಳ್ಳಿ ಕಡೆಗೆ ಹೊರಟಿದೆ ಒಂದು ಈ ಗೂಡ್ಸ್ ರೈಲು. ಹಳಿ ತಪ್ಪಿದ್ದಕ್ಕೆ ಏನು ಪಕ್ಕದಲ್ಲೇ ಒಂದು 3 ಬೋಗಿಗಳಿಂದ 3 ಬೋಗಿಗಳು ಒಂದು ಪಲ್ಟಿಯಾಗಿದಾವೆ ಅಂತ ಹೇಳ್ಬೋದು. ಸ್ಥಳಕ್ಕೆ ಈಗಾಗಲೇ ರೈಲ್ವೆ ಪೊಲೀಸರು ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಜೊತೆಗೆ ಈ ಒಂದು ಹಳಿ ಯಾಕೆ ತಪ್ಪಿತು ಅನ್ನುವಂತ ವಿಚಾರವಾಗಿ ತಾಂತ್ರಿಕವಾಗಿ ಕಾರಣವನ್ನು ಕೂಡ ಕಂಡುಹಿಡಿತಾರೆ. ಇಂದು ಬೆಳಗಿನ ಜಾವ ಈ ಒಂದು ಘಟನೆ ನಡೆದಿದೆ. ಹೀಗಾಗಿ ಇನ್ನು 1 ರಿಂದ 2 ಗಂಟೆಯಲ್ಲಿ ಒಂದು ಏನು ಸಂಪೂರ್ಣವಾಗಿ ರೈಲ್ವೆ ಮಾರ್ಗ ಬಂದ್ ಆಗಿದೆಯೋ ಇದನ್ನ ಈ ಒಂದು ಹಳಿ ತಪ್ಪಿದ ರೈಲನ್ನ ರೈಲಿನ ಹಳಿಯಿಂದ ಏನಂದ್ರೆ ಅದನ್ನ ಪಕ್ಕದಲ್ಲಿ ಸರಿಸ್ತೇವೆ. ತದನಂತರ ಈ ಒಂದು ಮಾರ್ಗವನ್ನ ನಾವು ಕ್ಲಿಯರ್ ಮಾಡ್ತೀವಿ ಅನ್ನೋಂತ ಮಾಹಿತಿಯನ್ನ ಈಗಾಗಲೇ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥದ್ದು. ನಿಜವಾಗಿ ಯಾವ ಕಾರಣಕ್ಕಾಗಿ ಹಳಿ ತಪ್ಪಿದೆ ಅನ್ನುವಂಥದ್ರ ಬಗ್ಗೆ ಕಾರಣ ಇನ್ನೂ ಕೂಡ ಗೊತ್ತಾಗಿಲ್ಲ ನೀತಿ. ಈಗಾಗಲೇ ರೈಲ್ವೆ ಅಧಿಕಾರಿಗಳು ಮತ್ತು ಸ್ಥಳೀಯ ಪೊಲೀಸರು ಕೂಡ ಈಗ ಸ್ಥಳಕ್ಕೆ ಭೇಟಿ ಕೊಟ್ಟು ಈಗ ಪರಿಶೀಲನೆಯನ್ನು ಮುಂದುವರಿಸಿದ್ದಾರೆ ನೀತಿ. ಓಕೆ, ಫೈನ್. ಥ್ಯಾಂಕ್ ಯು ಶ್ರೀಧರ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.